ಯತ್ನಾಳ್ ಅವರು ಕೇಳ್ತಾರ. ನಂದೇನಿಲ್ಲ, ಸಣ್ಣದೊಂದು ಕ್ಲಾರಿಫಿಕೇಶನ್ನು. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮಾತು ಕೊಟ್ಟಿದ್ದರು. ಈ ವೈನ್ ಮತ್ತು ದ್ರಾಕ್ಷಾ ಮಂಡಳಿಗೆ ವಿಜಯಪುರ ಜಿಲ್ಲೆಗೆ ಈಗಾಗಲೇ ಹಿಂದಿನ ಸರ್ಕಾರ 40 ಕೋಟಿ ಕೊಟ್ಟಿತ್ತು. ನಾನು 100 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಇಡ್ತೀನಿ ಅಂದಿದ್ರು. ಹೋದ ಸಲ ಇಟ್ಟಿಲ್ಲ. ದಯವಿಟ್ಟು ಅದನ್ನು ಅವರಾಗೆ ಹೇಳಿದರು. ಅವರಾಗೆ ತಾವು ಯತ್ನಾಡ್ರೆ 100 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೋತೀನಿ, ಆ 100 ಕೋಟಿ ರೂಪಾಯಿ ಬಿಜಾಪುರದ ವೈನ್ ಮತ್ತು ದ್ರಾಕ್ಷಾ ಮಂಡಳಿಗೆ ಹಣ ಬಿಡುಗಡೆ ಮಾಡಬೇಕಂತ ಕೇಳ್ಕೊತೀನಿ. ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋಂಥ ಸಂದರ್ಭದಲ್ಲಿ ಬೆಂಗಳೂರು ಮನೆಗಳ ಬಗ್ಗೆ ಮಾತಾಡ್ತಾ ಇದ್ರು. ಅಲ್ಲಿ ಈಗ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ ಅಧ್ಯಕ್ಷರೇ. ಮತ್ತು ಮನೆ ಕಟ್ಟೋದಕ್ಕೆ ಈಗ 8-8.5 ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಹೇಳ್ತಾ ಇದ್ದಾರೆ. ಮತ್ತು ಆ ಮನೆ ಎಲ್ಲೋ ಕನಕಪುರ ರೋಡಲ್ಲಿ ಇರ್ತದೆ. ಅದೇ ಅಷ್ಟೇ, ಅದನ್ನೇ ಕ್ಲಾರಿಫಿಕೇಶನ್. ಅದು ಕಡಿಮೆ ಆಗಬೇಕು. ಮತ್ತೆ ಸರ್ಕಾರ ಸ್ವಲ್ಪ ಇನ್ನೂ ಜಾಸ್ತಿ ದುಡ್ಡು 8.5 ಲಕ್ಷ ರೂಪಾಯಿ ಕಟ್ಟೋ ಶಕ್ತಿ ಅವ್ರು ಯಾರಿಗೂ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದು 13 ಲಕ್ಷ ಮಾಡಿದ್ದಾರೆ. ಚರ್ಚೆ ಮಾಡಬೇಕು. 8.5 ಲಕ್ಷ ಇದ್ದಿದ್ದು ಈಗ 13.5 ಲಕ್ಷ ಮಾಡಿದ್ದಾರೆ ಸರ್. ಅದನ್ನ ಕಡಿಮೆ ಮಾಡಬೇಕು, ಇಲ್ಲಾಂದ್ರೆ ಯಾರು ಮನೆ ತಗೊಳಕ್ ಮುಂದೆ ಬರಲ್ಲ. ಮತ್ತೆ ಮನೆ ಇರೋದು ಎಲ್ಲೋ ಕನಕಪುರ ರೋಡಲ್ಲಿ ಕಟ್ತಾರೆ, ಆನೆಕಲ್ಲಲ್ಲಿ ಕಟ್ತಾ ಇದ್ದಾರೆ. ಯಾರು ಹೋಗ್ತಾರೆ ಅಧ್ಯಕ್ಷರೇ? ಅದಕ್ಕೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಯಾರು ಮನೆ ತಗೊಳಕ್ ಮುಂದೆ ಬರಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಮಾತ್ರ. ಮಾನ್ಯ ಅಧ್ಯಕ್ಷರೇ, ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ. ಅವರು ಉತ್ತರ ಕರ್ನಾಟಕ ಬಗ್ಗೆ ಮಾತಾಡುವಾಗ ಕಾರಂಜ ನಿರಾಶ್ರಿತರ ಬಗ್ಗೆ ಏನು ಹೇಳಿಲ್ಲ. ಯಾಕಂದ್ರೆ ಸುಮಾರು 880 ದಿನ ಅವರು ಅಹೋರಾತ್ರಿ ಧರಣಿ ಮಾಡಿದಾಗ ಏಪ್ರಿಲ್ 2025 ಒಂದು ಹೈಪವರ್ ಕಮಿಟಿ ರಚನೆ ಆಯಿತು. ಡಿವಿಷನಲ್ ಕಮಿಷನರ್ ನೇತೃತ್ವದಲ್ಲಿ 3 ತಿಂಗಳಲ್ಲಿ ವರದಿ ಕೊಡ್ತೀನಿ ಅಂತಂದಿರ ಅಧ್ಯಕ್ಷರೇ. ಇನ್ನು ವರದಿ ಏನಾಗಬೇಕೀಗ ಅದಕ್ಕೆ ಅದ್ರ ಬಗ್ಗೆ ಇದರ ಉಲ್ಲೇಖ ಮಾಡಿಲ್ಲ. ಅವ್ರು ಯಾವಾಗ ಪೇಮೆಂಟ್ ಮಾಡ್ತೀರಿ ಅದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ಉಲ್ಲೇಖ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೋತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ 1 ಲಕ್ಷ ಮನೆಗಳನ್ನ ಕೊಟ್ಟಿದ್ದೀರಿ ಅಂತ ಹೇಳಿದ್ರು. ನನ್ನ ಕ್ಷೇತ್ರದಲ್ಲಿ ವಿ ಸೋಮಣ್ಣವರಿದ್ದಾಗ ಪ್ರಾರಂಭ ಮಾಡಿದಂತ 1,000 ಮನೆಗಳು 2.5 ವರ್ಷ ಆಯ್ತು, ಇನ್ನೂ ಫಿನಿಶ್ ಆಗಿಲ್ಲ. ನಾವೆಲ್ಲ ಬೆಂಗಳೂರಿನ ಶಾಸಕರು ಒಂದ್ಸಾರಿ ಹೋಗಿ ಮುಖ್ಯಮಂತ್ರಿಗಳ ಹತ್ರ 12,000 ಮನೆಗೆ 1 ಲಕ್ಷ ಕಮ್ಮಿ ಮಾಡಿ ಅಂತ ವಿನಂತಿ ಮಾಡಿದ್ರೆ ಕಮ್ಮಿ ಮಾಡಿದ್ರು. ಉಳಿದವ್ರಿಗೆ 3.5 ಲಕ್ಷ 4 ಲಕ್ಷ ಜಾಸ್ತಿ ಮಾಡ್ಬಿಟ್ಟು 8.5 ಲಕ್ಷ ಇದ್ದಿದ್ದ ಮನೆ ಬಡವರಿಗೆ ಕೊಡ್ತಿದ್ ಮನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಮತ್ತೆ ಫಲಾನುಭವಿಗಳೆಲ್ಲ ಸೇರಿ 8.5 ಲಕ್ಷ ಇದ್ದಿದ್ದಕ್ಕೆ ಇವತ್ತು 13.5 ಲಕ್ಷ ಕಟ್ಟಬೇಕು. 1 ಬೆಡ್ರೂಮ್ ಅದಕ್ಕೆ ಕೇಳಿ ನೀವು ಅಧ್ಯಕ್ಷ ನಮ್ಮಲ್ಲಿರತಕ್ಕಂತ ಮನೆಗಳನ್ನ ಆದಷ್ಟು ಬೇಗ ಫಿನಿಶ್ ಆದ್ರೂ ಮಾಡಕ್ ಹೇಳಿ. ವಸತಿ ಸಚಿವರು ಇಲ್ಲ, ನಾನು 16 ಸಾರಿ ಬೇಡಿದ್ದೇನೆ. ಬಜೆಟ್ ಅಲ್ಲಿ 1 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಇದರಲ್ಲಿ 1 ಲಕ್ಷ ಮನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂತ ಆದ್ರೂ ಹೇಳಿ. ಮಾನ್ಯ ಅಧ್ಯಕ್ಷರೇ,